ಇಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಅವ್ರ ಪರವಾಗಿ. ನೋಡು, ಒಂದು ಹೇಳ್ತೇನೆ, ಇದು ಅಮೆರಿಕ ಟ್ರಂಪ್ ಅವರು ಈ ಜಾಗತಿಕ ಏನು ರಾಷ್ಟ್ರಗಳಿದ್ದಾವೆ, ಆ ರಾಷ್ಟ್ರ ಒಬ್ಬ ಅಧ್ಯಕ್ಷನೇ ಎತ್ಕೊಂಡು ಹೋಗುವಂಥದ್ದು, ಆಮೇಲೆ ಇನ್ನೊಬ್ಬರನ್ನ ಹತ್ಯೆ ಮಾಡುವಂಥದ್ದು, ಇದು ವ್ಯವಸ್ಥೆ ಸರಿಯಾದದ್ದಲ್ಲ. ಇದು ಆಯಾ ರಾಷ್ಟ್ರಗಳು ಇವತ್ತು ಮಾಡಿದಾರೆ, ನಾಳೆ ನಮಗೆ ಮಾಡ್ತಾರೆ. ಇದು ಪದ್ಧತಿ ಸರಿಯಲ್ಲ. ಇವತ್ತು ಸಹ ಟ್ರಂಪ್ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಒಬ್ಬ ಅಧ್ಯಕ್ಷರನ್ನ ಎತ್ಕೊಂಡು ಹೋದರು, ಇನ್ನೊಬ್ಬರನ್ನ ಹೋಗಿ ಹತ್ಯೆ ಮಾಡಿದರು. ಅವರ ಸ್ವಾಯತ್ತೆ ಇದರಲ್ಲಿ ಇವತ್ತು ಸಹ ಇವ್ರು ಕೈ ಹಾಕುವಂಥದ್ದು ಈ ರೀತಿ ಇದು ಸರಿಯಾದ ಧೋರಣೆ ಅಲ್ಲ. ಇದಕ್ಕೆ ನಾವು ಬೆಂಬಲ ಕೊಟ್ಟರೆ ನಾಳೆ ನಮಗೂ ಇಂಥದ್ದಾಗ್ತದೆ. ಇದು ಒಂದು ದಿವಸ ನಮ್ಮಲ್ಲೇನು ಮಾಡ್ತಾ ಇದ್ದಾನೆ ಅಲ್ಲಿ ಅದು ಅಂತೇಳಿ ಜಾಗತಿಕ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಇಂಥವೇನಿದ್ರೆ ಸೌಹಾರ್ದತ್ವವಾಗಿ ಬಗೆಹರಿಸ್ಕೊಳ್ಬೇಕು. ಇನ್ನೇ ವಿಚಾರಗಳು ಅದನ್ನು ಬಿಟ್ಟು ನಾವು ಯಾವುದಾದ್ರು ಒಬ್ಬರನ್ನ ಸರ್ಕಾರ ಅಲ್ಲಿ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿನೋ ಅಧ್ಯಕ್ಷನೋ ಎತ್ಕೊಂಡು ಹೋಗ್ತೀನಿ, ಮತ್ತೊಬ್ಬರನ್ನ ಹತ್ಯೆ ಮಾಡ್ತೀನಿ, ಇದೆಲ್ಲನೂ ಸರಿಯಾದದ್ದಲ್ಲ. ಮತ್ತು ಸ್ವಾಭಾವಿಕವಾಗಿ ಈಗ ಶಿಯಾ ಜನ ಇವತ್ತು ಸಹ ಎಲ್ಲ ಕಡೆ ಕಾಶ್ಮೀರ ಹಿಡ್ಕೊಂಡು ಕೆಲವೊಂದು ಕಡೆ ಇವತ್ತು ಆ ಜನ ಇವತ್ತು ಸಹ ಅವರ ಮೋರ್ ದೆನ್ ಇರಾನ್ ಅಧ್ಯಕ್ಷರೋದಕ್ಕಿಂತ ಒಬ್ಬ ರಿಲಿಜಿಯಸ್ ನಾಯಕರು ಅಂತೇಳಿ ಅವ್ರನ್ನ ಗೌರವಿಸ್ತಾ ಇದ್ರು. ಹೀಗಾಗಿ ಇದು ಸರಿಯಾದದ್ದಲ್ಲ ಅದು.